ಜಂತರ್ ಮಂತರ್ ಪ್ರೊಟೆಸ್ಟ್ ವೇಳೆ ದೆಹಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತೇಳಿ ಖಾಕಿ ಸೂಕ್ತ ಹೆಜ್ಜೆಯನ್ನು ಇಡ್ತಾ ಇರೋದಿಲ್ಲಿ. ಡಿಜಿಟಲ್ ನಿಗಾ ಇಡಬೇಕು ಅಂತೇಳಿ ಭಾರೀ ಕ್ರಮ ತೆಗೆದುಕೊಂಡಿದ್ದಾರೆ. ಫೇಶಿಯಲ್ ರೆಕಗ್ನಿಷನ್ ಕ್ಯಾಮೆರಾಗಳ ಬಳಕೆ ಮಾಡಲಾಗ್ತಾ ಇದೆ. ಇಲ್ಲಿ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಮೇಲೆ ಹಿಡಿತ ಸಾಧಿಸ್ತಾ ಇದ್ದಾರೆ. 400ಕ್ಕಿಂತ ಹೆಚ್ಚಿನ ಸೋಷಿಯಲ್ ಮೀಡಿಯಾ ಖಾತೆಗಳು ಬ್ಲಾಕ್ ಆಗಿವೆ. ಇದೇ ಸಂದರ್ಭದಲ್ಲಿ ವಿವಾದಾತ್ಮಕ ಕಂಟೆಂಟ್ ಹಂಚಿಕೊಂಡಿದ್ದಂತಹ ಬಳಕೆದಾರರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಕಾಂಟ್ರವರ್ಷಿಯಲ್ ಕಂಟೆಂಟ್ಸ್ ಇದ್ದಾಗ ಅದನ್ನು ಯಾರೆಲ್ಲ ಶೇರ್ ಮಾಡ್ಕೊಂಡಿರ್ತಾರೋ ಅವರು ಕಂಟೆಂಟ್ ಕ್ರಿಯೇಟ್ ಮಾಡಿರಲ್ಲ. ಕಂಟೆಂಟ್ ಕ್ರಿಯೇಟರ್ಸು ಅದನ್ನು ಮಾಡಿರಲ್ಲ ಅಂತ ಅಂದ್ಕೊಳ್ಳಿ. ಯಾರೋ ಕಂಟೆಂಟ್ ಕೊಟ್ಟಿರ್ತಾರೆ, ಯಾವುದೋ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಪೋಸ್ಟ್ ಹಾಕಿರ್ತಾರೆ. ಆ ಪೋಸ್ಟ್ ಚೆನ್ನಾಗಿದೆ ಅಂತ ಅವ್ರು ಶೇರ್ ಮಾಡ್ಕೊಂಡಿರ್ತಾರಲ್ಲ, ಅವರಿಗೂ ಇದೀಗ ಕ್ರಮ ತಪ್ಪಿದ್ದಲ್ಲ. ಬಳಕೆದಾರರ ವಿವರ ಕೊಡಬೇಕು ಅಂಥೇಳಿ ಟ್ವಿಟರ್ಗೆ ಸೂಚನೆ ಕೊಡಲಾಗಿದೆ. ಇಲ್ಲಿ ಎಕ್ಸ್ಗೆ ಟ್ವೀಟ್ ಸೂಚನೆ ಕೂಡ ಹೋಗಿದೆ. FIR ದಾಖಲು ಮತ್ತು ಪೊಲೀಸರು ತನಿಖೆ ಚುರುಕು ಮಾಡ್ತಾ ಇದ್ದಾರೆ. ಜುಲೈ 20ರ ಚಲೋ ಸಂಸದ್ ಮೆರವಣಿಗೆ ವೇಳೆಯಲ್ಲಿ ಹಿಂಸಾಚಾರ ಆಗಿತ್ತು. ಪೊಲೀಸರಿಗೆ ಕಲ್ಲಲ್ಲಿ ಹೊಡೆದಿದ್ದರು. ಈ ಆರೋಪದ ಮೇಲೆ FIR ಆಯಿತು. ಕಲ್ಲು ತೂರಾಟ ನಡೆಸಿದಂತಹ ಆರೋಪದ ಮೇಲೆ ಹಲವು FIR ದಾಖಲಾಯಿತು. 200ಕ್ಕಿಂತ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಈ ಸಂದರ್ಭದಲ್ಲಿ ಗಾಯಗೊಂಡಿದ್ದರು. CCTV ಡ್ರೋನ್ ದೃಶ್ಯಾವಳಿಗಳ ಆಧಾರದ ಮೇರೆಗೆ ತನಿಖೆ ನಡೀತಾ ಇದೆ. ಪೇಪರ್ ಲೀಕ್ ತನಿಖೆಗೆ ವಿಶೇಷ ಟಾಸ್ಕ್ ಫೋರ್ಸ್ STF ರಚನೆ ಮಾಡಲಾಗ್ತಾ ಇದೆ. ಅಲ್ಲಿ ದೆಹಲಿ ಪೊಲೀಸರ ಕ್ರೈಮ್ ಬ್ರಾಂಚ್ನ ಅಡಿಯಲ್ಲಿ ಇದನ್ನು ರಚನೆ ಮಾಡಲಾಗಿದೆ. DCP ದರ್ಜೆಯ ಅಧಿಕಾರಿಯ ನೇತೃತ್ವದಲ್ಲಿ ಇದು ಕೆಲಸ ಮಾಡುತ್ತೆ. ಅಪ್ರಾಪ್ತ ವಯಸ್ಸಿನ ಪ್ರತಿಭಟನಾಕಾರರ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಆದರೆ ಕ್ರಿಮಿನಲ್ ಹಿನ್ನೆಲೆ ಇರುವವರ ವಿರುದ್ಧ ತನಿಖೆಗೆ ಸೂಚನೆ ಕೂಡ ಕೊಡಲಾಗಿದೆ.